ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋದಲ್ಲಿ ಇವತ್ತು ಏನು ಮುಖ್ಯವಾಗಿ ನಾನು ತಿಳಿಸ್ಕೊಡ್ತೀನಿ ಅಂದರೆ ಕಾಂಜೀವರಂ ಸ್ಯಾರಿಗಳಿಗೂ ಪ್ಯೂರ್ ಕಾಂಜೀವರಂ ಸ್ಯಾರಿಗಳಿಗೂ ಮತ್ತು KSIC ಮೈಸೂರು ಸಿಲ್ಕ್ ಸ್ಯಾರಿಗಳಿಗೂ ಏನು ಡಿಫ್ರೆನ್ಸ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಪ್ಯೂರ್ ಕಾಂಜೀವರಂ ಸ್ಯಾರಿಗಳು ಅಂದರೆ ಏನು ಅಂತ ಗೊತ್ತಿದೆ, KSIC ಮೈಸೂರು ಸಿಲ್ಕ್ನೂ ಗೊತ್ತಿರುತ್ತೆ. ಆದರೆ ಚಿಕ್ಕ ಪುಟ್ಟ ವಿಚಾರಗಳಿದೆ, ನನಗೆ ಒಂದಷ್ಟು ತಿಳಿದಿರೋದನ್ನು ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಕಾಂಜೀವರಂ ಸ್ಯಾರಿಗಳನ್ನ ನೋಡಿಬಿಡೋಣ. ಪ್ಯೂರ್ ಕಾಂಜೀವರಂ ಸ್ಯಾರಿಗಳು ಹ್ಯಾಂಡ್ಲೂಮ್ ಆಗಿರುತ್ತೆ. ಹ್ಯಾಂಡ್ಲೂಮ್ ಅಂತಂದರೆ ಕೈಮಗ್ಗದ ಸೀರೆಗಳು. ಕೈಮಗ್ಗ ಅಂತಂದರೆ ಅಲ್ಲಿ ಒಳ್ಳೆ ಆರ್ಟಿಸನ್ಸ್ ಮತ್ತು ಕುಶಲಕರ್ಮಿಗಳಂತ ಕರಿತೀವಿ ಕನ್ನಡದಲ್ಲಿ, ಅವ್ರು ಕೆಲಸ ಮಾಡಿರ್ತಾರೆ ಅಲ್ಲಿ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಬಾರ್ಡರ್ಸು ಮತ್ತು ನಿಮಗೆ ಟೆಂಪಲ್ ಬಾರ್ಡರು, ಚೆಕ್ಸು, ಈ ಥರದ್ದೆಲ್ಲ ತುಂಬ ಪ್ಯಾಟ್ರನ್ಸ್ನ ನೀವು ನೋಡ್ಬೋದು. ಫ್ಲೋರಲ್ ಬುಟ್ಟ ಮತ್ತು ಟ್ರೆಡಿಷ್ನಲ್ ಡಿಸೈನ್ಸು ಎಲ್ಲ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ನ ಮತ್ತು ಕಲರ್ ಕಾಂಟ್ರಾಸ್ಟ್ನ ನೀವು ಕಾಂಜೀವರಂ ಸ್ಯಾರಿಗಳಲ್ಲಿ ನೋಡ್ತೀರಾ. ಅದಕ್ಕೆ ಏನಾಗಿದೆ, ಕಾಂಜೀವರಂ ಸ್ಯಾರಿಗಳು ಜಗತ್ ಪ್ರಸಿದ್ಧ, ಎಲ್ಲರಿಗೂ ಗೊತ್ತೇ ಇದೆ. ತುಂಬ ಎಲ್ಲ ಒಂದು ಶುಭ ಕಾರ್ಯ ಏನು ಅಂತಂದ್ರೂ ಮೊದಲು ಕಾಂಜೀವರಂ ಸ್ಯಾರಿಗಳನ್ನೇ ಎಲ್ಲರೂ ಬೈ ಮಾಡೋದು. ಇವತ್ತಿಗೂ ಅದು ಎಷ್ಟು ಪ್ರಸಿದ್ಧವಾಗಿದೆ ಅಂತಂತಂದರೆ ಇವತ್ತೂ ಅದು ಹೊಸ ಹೊಸ ಪ್ಯಾಟರ್ನ್ಸಲ್ಲಿ ಬರ್ತಾನೇ ಇದೆ ಕಾಂಜೀವರಂ ಸ್ಯಾರಿಗಳು. ಅದರಲ್ಲಿ ಎಕ್ಸ್ಪಿರಿಮೆಂಟ್ಸ್ ಆಗ್ತಾನೇ ಇದೆ ಡಿಸೈನ್ಗಳಲ್ಲಿ. ಮತ್ತು ಇತ್ತೀಚೆಗೆ ನೀವು ನೋಡಿರ್ಬೋದು, ಟಿಶ್ಯೂ ಕಾಂಜೀವರಂ ತುಂಬ ದೊಡ್ಡ ಟ್ರೆಂಡಿಂಗಲ್ಲಿದೆ, ಈಗಲೂ ಟ್ರೆಂಡಿಂಗಲ್ಲಿದೆ. ಅದು ಎಷ್ಟು ಹೈಲೈಟ್ ಆಯಿತು ಇತ್ತೀಚೆಗೆ ಅಂತ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಮದುವೆ ಹುಡುಗಿನೂ ಕೂಡ ತುಂಬ ಪ್ರಿಫರ್ ಮಾಡಿ ಅದನ್ನೇ ಚೂಸ್ ಮಾಡ್ತಾಯಿದ್ರು ಇತ್ತೀಚೆಗೆ. ಕಾಂಜೀವರಂ ಸ್ಯಾರಿಗಳು ಕೊಡೋ ಲುಕ್ನ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಕೊಡಲ್ಲ. ಅದು ಕಂಫರ್ಟಬಲ್ ಇರ್ಬೋದು ನಿಮಗೆ ವೇರ್ ಮಾಡೋಕ್ಕೆ, ಅದೊಂದು. ಮತ್ತು ಇನ್ನೊಂದು ಏನಂದರೆ, ಕಾಂಜೀವರಂ ಸ್ಯಾರಿಗಳು ಒಂದು 400 ಇಯರ್ಸ್ ಹಳೇ ಹಿಸ್ಟ್ರಿ ಇದೆ ಅದಕ್ಕೆ, ಕಾಂಜೀವರಂ ಸ್ಯಾರಿಗಳಿಗೆ. ಮತ್ತು ಇನ್ನೊಂದು ಏನಂತಂದರೆ, ಕೈಮಗ್ಗದಲ್ಲಿ ಮಾಡೋದ್ರಿಂದ ನಿಮಗೆ ಈ ಸೆರಗಿನ ಪಾರ್ಟ್ ಬೇರೆ, ಪಲ್ಲು ಅಂತ ಹೇಳ್ತೀವಲ್ವ, ಸೆರಗಿನ ಪಾರ್ಟ್ ಬೇರೆ ಅವರು ಇದು ಮಾಡ್ತಾರೆ, ನೇಯ್ತಾರೆ ಇದು ಕೈಮಗ್ಗದಲ್ಲಿ. ಮತ್ತು ಈ ಬಾರ್ಡರ್ ಪಾರ್ಟ್ನ ಬೇರೆ ಅವರು ಪ್ರಿಪೇರ್ ಮಾಡ್ಕೋತಾರೆ, ನೇಯ್ತಾರೆ. ಮತ್ತು ಅದೆಲ್ಲ ಆದಮೇಲೆ ನಿಮಗೆ ಇದು ಮೊದಲೇ ಡೈ ಆಗಿರುತ್ತೆ. ಕಾಂಜೀವರಂ ಸ್ಯಾರಿಗಳು ಮೊದಲೇ ಬಣ್ಣ ಹಾಕಿರ್ತಾರೆ, ಡೈ ಆಗಿರುತ್ತೆ. ಆಮೇಲೆ ನಿಮಗೆ ಅದನ್ನು ಜಾಯಿಂಟ್ ಮಾಡೋದು, ಅದೊಂದು ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು. ನಿಮಗೆ ಸೀರೆ ಹರಿದ್ರೂ ನಿಮಗೆ ಬಾರ್ಡರ್ ಅರಿಯಲ್ಲ. ಕೆಲವು ಸೀರೆಗಳು ನೀವು ಗಮನಿಸಿರ್ಬೋದು, ಸೀರೆ ಹರಿದ್ರೂ ಬಾರ್ಡರ್ ನಿಮಗೆ ಅರಿಯಲ್ಲ. ಯಾಕಂದರೆ ಅದು ಬೇರೆ ಅದನ್ನು ಹ್ಯಾಂಡ್ಲೂಮಲ್ಲಿ ಮಾಡಿ ಆಮೇಲೆ ನಿಮಗೆ ಬಾಡಿಗೆ ಈ ಮೈದಾನ ಅಂತ ಹೇಳ್ತೀವಲ್ವ, ಅದಕ್ಕೆ ಜಾಯಿನ್ ಮಾಡಿರ್ತಾರೆ. ಮತ್ತು ಪಲ್ಲುನ ಮತ್ತು ಬಾರ್ಡರ್ನ. ಇದೇನಾಗಿರುತ್ತೆ, ಮೈಸೂರು ಸಿಲ್ಕ್ ಸೀರೆಗಳು KSIC ಇದು ಪವರ್ಲೂಮ್ ಸೀರೆಗಳು. ಬರೀ 100 ವರ್ಷಗಳ ಇತಿಹಾಸ ಅಷ್ಟೇ ಇರೋದು ಈ ಸೀರೆಗಳಿಗೆ. ಇದರ ಇತಿಹಾಸ ಇನ್ನೂ ಒಂದು ದೊಡ್ಡದಿದೆ, ಅದನ್ನ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಗೊತ್ತಿಲ್ಲ. ಇದನ್ನ ರಾಜರ ಮನೆತನದ ಸೀರೆಗಳಂತ ಗೊತ್ತಿದೆ ಅಷ್ಟೇ. ಇದನ್ನು 100 ವರ್ಷದ ಇತಿಹಾಸ, ಇನ್ನೂ ಹಳೇ ಇತಿಹಾಸ ಇದೆ ಇದಕ್ಕೆ. ಅದನ್ನು ಇದು ಹೆಂಗೆ ಸಿರಿಕಲ್ಚರ್ ಹೆಂಗೆ ಇಂಟ್ರೊಡ್ಯೂಸ್ ಆಯಿತು ನಮ್ಮ ಮೈಸೂರಿಗೆ ಅನ್ನೋಂಥ ಒಂದು ದೊಡ್ಡ ಇತಿಹಾಸ ಇದೆ. ಅದು ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ಕು ಇದರ ಈ ಎರಡೂ ಸೀರೆಗಳ ಮಧ್ಯೆ ಇರೋ ಡಿಫ್ರೆನ್ಸ್ ಅಷ್ಟೇ. ಆಗಿರೋದ್ರಿಂದ ಬರೀ ಇದನ್ನೇ ಮಾತಾಡೋಣ ನಾವಿವತ್ತು. ಮತ್ತು ಇನ್ನೊಂದು ಮುಖ್ಯವಾಗಿ ಅಂದರೆ, ನಿಮಗೆ ಒಳ್ಳೊಳ್ಳೆ ಕಲರ್ ಕಾಂಟ್ರಾಸ್ಟಲ್ಲಿ ಬರುತ್ತೆ, ಅನಿಮಲ್ ಪ್ರಿಂಟ್ಸ್ ಬರುತ್ತೆ, ಬುಟ್ಟಾಸು ಮತ್ತು ಕೊರಾವೈ ಬಾರ್ಡರ್ಸು, ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಪ್ಯಾಟ್ರನ್ಸ್ ಬರುತ್ತೆ ಕಾಂಜೀವರಮಲ್ಲಿ. ನೀವು ಇವತ್ತೂ ಮದುವೆಗಳಲ್ಲಿ, ವೆಡ್ಡಿಂಗ್ಗಳಲ್ಲಿ ಎಲ್ಲೂ ನೋಡಿದ್ರು ನಿಮಗೆ ಕಾಂಜೀವರಮ್ಮೇ ನೋಡೋಕೆ ಸಿಗುತ್ತೆ. ಇತ್ತೀಚಿನ ಟ್ರೆಂಡ್ ಬಂದು ಮೈಸೂರು ಸಿಲ್ಕ್ ಸ್ವಲ್ಪ ಆಗಿರ್ಬೋದು, ಆದರೆ ವೆಡ್ಡಿಂಗ್ ಗೆಸ್ಟಾಗಿ ಮಾತ್ರ ನಾವು ಮೈಸೂರು ಸಿಲ್ಕ್ನ ವೇರ್ ಮಾಡ್ಬೋದೇ ಹೊರತು, ನಾವು ಮದುವೆ ಇರೋ ಮನೆಯವರೇ ಮೈಸೂರು ಸಿಲ್ಕ್ನ ವೇರ್ ಮಾಡೋದು ಅಷ್ಟು ರಿಚ್ನೆಸ್ ಲುಕ್ ಕೊಡಲ್ಲ ಅಂತ ಒಂದು ಕ್ಲಾರಿಫಿಕೇಷನ್ನು. ಮತ್ತು ಇನ್ನೊಂದು ಏನಂತಂದರೆ, ಇದೂ ಸೇಮ್ ಮಲ್ಬರಿ ಸಿಲ್ಕಲ್ಲೇ ಆಗಿರುತ್ತೆ, ಪ್ಯೂರ್ ಮಲ್ಬರಿ ಸಿಲ್ಕ್ ಆಗಿರುತ್ತೆ ಕಾಂಜೀವರಂ ಸೀರೆಗಳು. ಪ್ಯೂರ್ ಕಾಂಜೀವರಂ ಸೀರೆಗಳು ಮಲ್ಬರಿ ಸಿಲ್ಕ್ ಆಗಿರುತ್ತೆ. ಕಾಂಜೀವರಮಲ್ಲಿ ಕಮ್ಮಿ ರೇಟ್ ಬರುತ್ತೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ತುಂಬ ಹೆಚ್ಚಿನ ರೇಟಲ್ಲಿ ಬರೋಂಥ ಸೀರೆಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಆಮೇಲೆ ಮತ್ತು ಇನ್ನೊಂದು ಏನಂತಂದರೆ, ಪ್ಯೂರ್ ಮಲ್ಬರಿ ಸಿಲ್ಕ್, ಎರಡೂ ಮಲ್ಬರಿ ಸಿಲ್ಕ್ ಆಗಿರುತ್ತೆ. ಮತ್ತು ಪ್ಯೂರ್ ಜರಿ ಅಂತ ಕನ್ಸಿಡರ್ ಮಾಡ್ತಾರೆ ಎರಡೂ. ಯಾಕಂದರೆ ಇದರಲ್ಲೂ ಸೇಮ್, ಆದರೆ ಇದರಲ್ಲಿ ನೀವು ಜಾಸ್ತಿ ಬೆಲೆಗೆ ನೀವು ತೊಗೊಂಡಾಗ 2-3 ಗ್ರಾಮ್ ಚಿನ್ನ ಇದೆ ಅಂತ ಕಾಂಜೀವರಮಲ್ಲಿ ಹೇಳ್ತಾರೆ. ನಿಮಗೆ ಇವಾಗ 1 ಲಕ್ಷಕ್ಕೆ ನೀವು ಒಂದು ಸೀರೆ ತೊಗೊಂಡಿದ್ದೀರಿ ಅಂದರೆ, ಫಾರ್ ಎಕ್ಸಾಂಪಲು ಈ ಸೀರೆನ ನೀವು 1 ಲಕ್ಷಕ್ಕೆ ತೊಗೊಂಡಿದ್ದೀರಿ ಅಂತಂದರೆ ಕಾಂಜೀವರಮ್ನ, ನಾಳೆ ತೊಗೊಂಡ್ರು ನಿಮಗೆ ಮಿನಿಮಮ್ ಇಲ್ಲ ಅಂತಂದ್ರೂ ತುಂಬ ಹೆಚ್ಚಿನ ಬೆಲೆಗೆ
ಅದು ರೀಸೇಲ್ ಆಗುತ್ತೆ ಕಾಂಜೀವರಂ ಸ್ಯಾರಿಗಳು. ಯಾಕಂದರೆ ಅದರಲ್ಲಿ ಜರಿಲೂ ಇರುತ್ತೆ, ಸೆರಗಲ್ಲೂ ಜರಿ ಇರುತ್ತೆ, ಬಾರ್ಡರಲ್ಲೂ ಜರಿ ಇರುತ್ತೆ, ಬಾಡಿಯಲ್ಲೂ ಜರಿ ಇರುತ್ತೆ. ಹಾಗಾಗಿ ಆದರೆ ನಿಮಗೆ ಇಲ್ಲಿ ಜರಿ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ. KSIC ಮೈಸೂರು ಸಿಲ್ಕ್ ಸೀರೆಗಳಲ್ಲಿ ಜರಿ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ, ಆದರೆ ಬೆಲೆ ತುಂಬ ಹೆಚ್ಚಿದೆ. ಆದರೆ ಕಾಂಜೀವರಮಲ್ಲಿ ಹಾಗಲ್ಲ. ಕಾಂಜೀವರಮಲ್ಲಿ ನಿಮಗೆ 1 ಲಕ್ಷದ ಸೀರೆ ತೊಗೋತೀರಿ ಅಂತಂದರೆ ರೀಸೇಲ್ ವ್ಯಾಲ್ಯೂ KSIC ಮೈಸೂರು ಸಿಲ್ಕ್ ಸೀರೆಗಳಿಗಿಂತನೂ ಹೆಚ್ಚಾಗಿರುತ್ತೆ ಕಾಂಜೀವರಂ ಸ್ಯಾರಿಗಳಲ್ಲಿ. ಮತ್ತು ನಿಮಗೆ ಒಳ್ಳೊಳ್ಳೆ ಪ್ಯಾಟರ್ನ್ ಸಿಗುತ್ತೆ, ಮತ್ತು ಒಳ್ಳೆ ಆರ್ಟಿಸನ್ಸ್ ಕೆಲಸ ಮಾಡಿರ್ತಾರೆ ಕಾಂಜೀವರಂ ಸ್ಯಾರಿಗಳಿಗೆ, ಡಿಸೈನ್ಸ್ಗೆ ಎಲ್ಲ ಟೆಂಪಲ್ ಇನ್ಸ್ಪೈರ್ಡು ಮತ್ತು ಅನಿಮಲ್ ಪ್ರಿಂಟ್ಸು, ಈ ಥರ ಒಳ್ಳೊಳ್ಳೆ ಬುಟ್ಟಾಸು, ರುದ್ರಾಕ್ಷ ಬುಟ್ಟ, ಈ ಥರದ್ದೆಲ್ಲ ನಿಮಗೆ ಟ್ರೆಡಿಷ್ನಲ್ ಟಚ್ ಕೊಡ್ತಾ ಇರುತ್ತೆ. ಆದರೆ ನಮಗೆ KSICಯಲ್ಲಿ ಅದೇನೂ ಸಿಗಲ್ಲ. ನಿಮಗೆ ಫುಲ್ ಪ್ಲೇನ್ ಸೀರೆಗಳು. ಅದನ್ನ ನೀವು ಹೆಂಗೆ ಅದನ್ನು ಸ್ಟೈಲ್ ಮಾಡ್ತೀರಾ, ಹೆಂಗೆ ಪೇರ್ ಮಾಡ್ತೀರಾ, ಅದ್ರ ಮೇಲೆ ನಿಮ್ಮ ಮಂದ ಹೆಚ್ಚಾಗುತ್ತೆ. ಹೀಗೆ ಕಾಂಜೀವರಂ ಸೀರೆಗಳು ಮತ್ತು ಮೈಸೂರು ಸಿಲ್ಕ್ ಸೀರೆಗಳು ತುಂಬ ಕಂಪ್ಲೀಟ್ ಡಿಫ್ರೆಂಟು ಅಂತಲೇ ಹೇಳ್ಬೋದು. ನಿಮಗೆ ಕಂಪ್ಲೀಟ್ ಡಿಫ್ರೆಂಟ್ ಅಂತಂದರೆ ಲುಕ್ಸೇ ತುಂಬ ಡಿಫ್ರೆನ್ಸ್ ಇದೆ. 100ಕ್ಕೆ 100 ತುಂಬ ಡಿಫ್ರೆನ್ಸ್ ಇರುತ್ತೆ ಲುಕ್ಸಲ್ಲಿ, ಕಲ್ಲರಲ್ಲಿ, ಮತ್ತು ನಿಮಗೆ ವೇರ್ ಮಾಡುವಾಗ ಬರೋಂಥ ಅದ್ಭುತವಾದ ಅಂದ ಹೆಣ್ಮಕ್ಳಿಗೆ ಅದೆಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದು ನಿಮಗೆ ಹಾಕ್ಕೊಂಡಾಗ ಗೊತ್ತಾಗುತ್ತೆ. ಕಾಂಜೀವರಂ ಸೀರೆ ಉಟ್ಟಾಗ ನೀವು ಯಾವ ಥರ ತುಂಬ ಹೆಚ್ಚಿನದಾಗಿ ಖುಷಿ ಪಡ್ತೀರಿ, ಮೈಸೂರು ಸಿಲ್ಕ್ ಉಟ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅಂತ ಎಲ್ಲ ಅವ್ರವ್ರಿಗೆ ಗೊತ್ತಿರುತ್ತೆ, ಹೆಂಗೆ ಅವರು ರೆಡಿಯಾದಾಗ. ಹೀಗೆ ಇವೆರಡೂ ಸೀರೆಗಳಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಇತ್ತೀಚೆಗೆ ಈ ಮೈಸೂರು ಸಿಲ್ಕ್ ಸೀರೆಗಳ ಹವಾ ಜಾಸ್ತಿ ಆಗಿರೋದ್ರಿಂದ ಇದ್ರ ಹವಾ ಸ್ವಲ್ಪ ಕಮ್ಮಿ ಆಗಿರ್ಬೋದೇನೋ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಎಲ್ಲರೂ ತೊಗೊಳ್ಳುವಾಗ, ಹೆಚ್ಚಿನ ಬೆಲೆ ಕೊಟ್ಟು ತೊಗೊಳ್ಳುವಾಗ ನಿಮ್ಗೆ ಯಾವ್ದು ಒಪ್ಪೋದೆ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.